ಫೈನ್ ಫೈನ್. ನಮ್ಮನ್ನ ಶಶಿ ಶಿರ್ಗುಪ್ಪಿ ಜಾಯ್ನ್ ಆಗಿದ್ದಾರೆ ಚೈನಾದಿಂದ. ವೆಲ್ಕಮ್ ಶಶಿ. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಸೊ ಹೇಗಿದ್ದೀರಾ ಚೀನಾದಲ್ಲಿ? ಚೀನಾ ನಾರ್ಮಲ್ ಇದೆ ಸರ್, ಎಲ್ಲ ಫುಲ್ ನಾರ್ಮಲ್ ಇದೆ. ಇಲ್ಲಿ ಏನು ನಮ್ಗೆ ಆ ತರದ್ದು ಶವಗಳ ರಾಶಿ, ಹೆಣಗಳ ಪರದಾಟ ಆತರ ಏನೂ ಇಲ್ಲ. ಇಲ್ಲಿ ಯಾವ ತರದ್ದು ಕರ್ಫ್ಯೂ ತರ ಇಲ್ಲ, ಆತರ ಏನಿಲ್ಲ. ಫುಲ್ ಲೈಫ್ ಇಸ್ ನಾರ್ಮಲ್. ಆದ್ರೆ ನೀವು ಚೈನಾದಲ್ಲಿ ಇದ್ರೆ ನ್ಯಾಷನಲ್ ಮೀಡಿಯಾಗಳು ನೋಡಿದ್ರೆ ನಿಮ್ಗೂ ಭಯ ಸ್ಟಾರ್ಟ್ ಆಗುತ್ತೆ. ಆತರ ನ್ಯೂಸ್ ಗಳು ಬರ್ತಾ ಇದೆ. ಆತರ ನ್ಯೂಸ್ಗಳು ಬರ್ತಾ ಇದೆ. ಈಗ ನೋಡಿ, 2 months ಬ್ಯಾಕ್ ಇಂಡಿಯಾದಲ್ಲಿ ಯಾವ ತರ ಇತ್ತು ಸಿಚುವೇಶನ್ ಅಂದ್ರೆ, ಈಗ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಸಿಚುವೇಶನ್ ಯಾವ ತರ ಇತ್ತು? ಜನರೆಲ್ಲ ಹೋಗ್ಬಿಟ್ಟು ದೀಪಾವಳಿ ಡ್ರೆಸ್ ಪರ್ಚೇಸ್ ಮಾಡೋದು, ಪಟಾಕಿ ತಗೊಳ್ಳೋದು, ಮನೆ ಡೆಕೋರೇಷನ್ ಎಲ್ಲ ಮಾಡ್ತದಲ್ಲ. ಸೇಮ್ ಸಿಚುವೇಶನ್ ಚೈನಾದಲ್ಲಿದೆ ಇವಾಗ. ನೀವು ಬಂದ್ಬಿಟ್ರೆ ಮಾರ್ಕೆಟ್ ಹೋದ್ರೆ ಜನರೆಲ್ಲ ರೆಡ್ ಕಲರ್ದು ಡ್ರ್ಯಾಗನ್ ರೆಡ್ ಕಲರ್ದು ಲ್ಯಾಟರ್ನ್ ತಗೊಳ್ಳೋದು, ಮನೆ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಕೆ ಡೆಕೋರೇಟ್ ಐಟಮ್ಸ್ ತಗೊಳ್ಳೋದು, ಅದೆಲ್ಲ ನಡೀತಾ ಇದೆ. ಏನಕ್ಕಂದ್ರೆ ಆಫ್ಟರ್ 2 weeks ಚೈನೀಸ್ ಹಬ್ಬ ಸ್ಟಾರ್ಟ್ ಆಗುತ್ತೆ. ಇವ್ರದ್ದು ದಟ್ ಇಸ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ಇನ್ ಚೈನಾ. ಓಕೆ. ಆಮೇಲೆ ನನ್ನ ಆಫೀಸಲ್ಲಿ ಇದೆ, ನಾನೀಗ ನಮ್ಮ ಕೊಲೀಗ್ಸ್ ಎಲ್ಲ ಏನ್ ಮಾತಾಡ್ತಿದಾರೆ ಅಂದ್ರೆ, ಚೈನೀಸ್ ಹಬ್ಬಕ್ಕೆ ಎಲ್ಲಿ ಹೋಗ್ತಿದ್ಯಾಪ, ಯಾವ ಊರಿಗೆ ಹೋಗ್ತಿದ್ಯಾ, ಎಲ್ಲಿ ಸ್ಪೆಂಡ್ ಮಾಡ್ತೀಯಾ, ಆಮೇಲೆ ಎಲ್ಲಿ ಟಿಕೆಟ್ ಬುಕ್ ಮಾಡಿಯಾ, ಹೋಟೆಲ್ ಬುಕ್ ಮಾಡಿಯಾ, ಆ ತರ ಫೀಲಿಂಗ್ ಆಗ್ತಾ ಇದೆ ಮಾತಾಡ್ತಿರೋ ಜನ. ಕೆಲವು ಜನ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ, ಕೆಲವು ಜನ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ, ಆನ್ಯುವಲ್ ಲೀವ್ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅವ್ರ ಊರಿಗೆ. ಅಲ್ಲ, ಇಲ್ಲೂ ಹಂಗೆ ಸ್ವಲ್ಪ ಹೊತ್ತು ಏನಾದ್ರು ನ್ಯಾಷನಲ್ ಮೀಡಿಯಾಗಳು ನೋಡಿದ್ರೆ ಇಲ್ಲೂ ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ಆತರ ಆಗಿದೆ. ಸೀರಿಯಸ್ ಆಗಿ ಆಗಿಲ್ಲ. ಸೀರಿಯಸ್ ಅಂತಲ್ಲ ಸರ್ ಅದು. ಈಗ ನೋಡಿ, ಈಗ ಅದು ಯಾವ ತರ ಹೈಲೈಟ್ ಆಗುತ್ತೆ ಅಂದ್ರೆ, ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು 10-20 ಜನ ಮಾತ್ರ ಸ್ಟಾರ್ಟ್ ಮಾಡ್ತಾರೆ. ವೈರಸ್ ಬಂತು, ನನಗೂ ಬಂತು, ನಿನಗೂ ಬಂತು. ಆಮೇಲೆ 10-20 ಜನದಿಂದ 100 ಜನ, 100ರಿಂದ 1000 ಜನ. ಆಮೇಲೆ ನೆಕ್ಸ್ಟ್ ಲೇಯರ್ ಬರೋದು ಮೀಡಿಯಾದವ್ರು ಬರ್ತಾರೆ. ಆಮೇಲೆ ಮೀಡಿಯಾದವ್ರು ಬಂದು ಗೌರ್ಮೆಂಟ್ ಮೀಡಿಯಾ ಎಲ್ಲ ಇನ್ವಾಲ್ವ್ ಆಗ್ಬಿಟ್ಟು ಸಿಚುವೇಶನ್ ಕಂಟ್ರೋಲ್ ಮಾಡಕ್ ಟ್ರೈ ಮಾಡ್ತಾರೆ. ಆಮೇಲೆ ಅದ್ರ ಲೇಯರ್ ಮೇಲೆ ಮೀಡಿಯಾನೇ ಅಂದ್ರೆ ಇಂಟರ್ನೆಟ್ ಹಾಕ್ಬೇಕಾ ಬೇಡ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಬಟ್ ನಾವ್ ಇನ್ನ ಗ್ರೌಂಡ್ ಲೆವೆಲ್ ಅಲ್ಲಿ ಇದ್ದೇವೆ. ಈಗ ನಾನು ಸಾಹಿಲ್ ಹುಸೇನ್ ತುಂಬಾ ಪರಿಚಯ ನನಗೆ, ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಇದ್ದೀವಿ. ಸೊ ನಮ್ಗೆ ನಾನು ಸಾಹಿಲ್ ಹತ್ರ ಮಾತಾಡ್ತಾನೆ ಇಲ್ಲ. ಏನ್ ಸಾಹಿಲ್? ಅವ್ರು ಕೇಳಿ, ಅವ್ರು ಇರೋದು ಚೊಂಗ್ಚಿಂಗ್ ಅಲ್ಲಿ ಇದಾರೆ ಪ್ರೆಸೆಂಟ್. ನಮ್ಕಿನ ಅವ್ರ ಜಾಗದಲ್ಲಿ -degree ಎಲ್ಲ ಇದೆ. ನಾನು ಜಾಗದಲ್ಲಿ ಈಗ 10 to 15 degree ನಡೀತಾ ಇದೆ ಟೆಂಪರೇಚರ್. ನಾನು ಶೆಂಜನ್, ಹಾಂಗ್ಕಾಂಗ್ ಪಕ್ಕದಲ್ಲೇ. ಈಗ ಹಾಂಗ್ಕಾಂಗ್ ಶೆಂಜನ್ ಹೇಗೆ, ಹುಬ್ಳಿ ಧಾರವಾಡ ಹೇಗೆ, ನಾನು ಒರಿಜಿನಲಿ ಫ್ರಮ್ ಧಾರವಾಡ, ಹುಬ್ಳಿ ಧಾರವಾಡ ಹೆಂಗೆ ಟ್ವಿನ್ ಸಿಟಿ ಅಂತ ಹೇಳ್ತಾರಲ್ಲ, ಹಾಂಗ್ಕಾಂಗ್ ಶೆಂಜನ್ ಆಲ್ಮೋಸ್ಟ್ ಲೈಕ್ ಟ್ವಿನ್ ಸಿಟಿ, ಬಟ್ ದೇರ್ ಡಿಫರೆಂಟ್ ಸಿಸ್ಟಮ್. ಆ ತರ ಇದೆ. ಇಲ್ಲ ಸರ್, ನೀವು ಹಾಂಗ್ಕಾಂಗ್ ಟಿವಿ ಹೋಗ್ಬಿಟ್ಟು ಗೂಗಲ್ ಮಾಡಿ ಸರ್ಚ್ ಮಾಡಿ ಗೊತ್ತಾಗ್ಬಿಡ್ತೇವೆ, ನಿಮ್ಗೆ ಗೊತ್ತಾಗ್ಬಿಡ್ತಾವ. ಅಲ್ಲಿ ಇನ್ನೊಂದು ನೋಡಿ, ನಾನು ಅಬ್ಸರ್ವ್ ಮಾಡಿದೀನಿ, ಈ BBC ಅಲ್ಲಿ ಬರ್ತಾ ಇಲ್ಲ, CNN ಅಲ್ಲಿ ಬರ್ತಾ ಇಲ್ಲ, ನಮ್ಮ ಇಂಡಿಯನ್ ಮೀಡಿಯಾದಲ್ಲೇ ಏನಕ್ಕೆ ಬರ್ತಾ ಇದೆ ಅದು? ಅದು ಆನ್ಸರ್ ನೀವು ಹೇಳ್ಬೇಕು, ನೀವು ಮೀಡಿಯಾದವರು. ಸರ್ ಬೇಕಾ? ಆಕ್ಚುಲಿ ನಮ್ಗೂನು ನಿಮ್ ಕಡೆಯಿಂದಾನೇ ಗೊತ್ತಾಗಿದೆ HMP ವೈರಸ್ ಇದೆ. WHO CDCನೂ ಅಷ್ಟೇ ಇದೆ, ಅವರು ಏನು ಸೀರಿಯಸ್ ಆಗಿ ಏನು ಡಿಕ್ಲೇರ್ ಮಾಡಿಲ್ಲ. ಈವನ್ WHO ಇದು ಸೀರಿಯಸ್ ಆಗಿ ಡಿಕ್ಲೇರ್ ಮಾಡಿ. ಈವನ್ ಸೆಂಟ್ರಲ್ ಡಿಸೀಸ್ ಕಂಟ್ರೋಲ್ ಆಲ್ಸೋ, CDCನೂ ಅಷ್ಟೇ ಇದ್ರ ಬಗ್ಗೆ ಏನು ಹೆಚ್ಚಾಗಿ ಮಾತಾಡ್ತಿಲ್ಲ. ಅಂಡ್ ಇವನ್ ಆಸ್ ಆಲ್ರೆಡಿ ಬೀಜಿಂಗ್ ಪ್ರೆಸ್ ಕೂಡ ಹೇಳಿದೆ, ಇದೇನು ನಾರ್ಮಲ್ ರೆಸ್ಪಿರೇಟರಿ ಫ್ಲೂ ವೈರಸ್ ಅಷ್ಟೇ, ಇದ್ರ ಬಗ್ಗೆ ಆತಂಕ ಪಡ್ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಈಗ ನೋಡಿ, ಆಯ್ತಪ್ಪ, ನನ್ ಮೇಲೆ ಸಾಹಿಲ್ ಹುಸೇನ್ ಮೇಲೆ ನಿಮ್ಗೆ ಡೌಟ್ ಇದ್ರೆ, ನೀವು ಡೈರೆಕ್ಟ್ ಆಗಿ ಬೀಜಿಂಗ್ ಅಲ್ಲಿ ನಮ್ದು ಕೌನ್ಸಿಲೇಟ್ ಜನರಲ್ ಆಫ್ ಇಂಡಿಯಾ ಅಂತ ಆಫೀಸ್ ಇದೆ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಅವ್ರದ್ದು ಇಮೇಲ್ ID ಸಿಗುತ್ತೆ, ಫ್ಯಾಕ್ಸ್ ಸಿಗುತ್ತೆ, ಅವ್ರ ಮೊಬೈಲ್ ನಂಬರ್ ಸಿಗುತ್ತೆ. ಡೈರೆಕ್ಟ್ ಆಗಿ ಫೋನ್ ಹೊಡೆದು ನೀವು ಕೇಳಿ ಅಲ್ಲ ಅವ್ರಿಗೆ, ನಮ್ಮ ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್ ಅದು, ಸರ್ ಬೀಜಿಂಗ್ ಅಲ್ಲಿ ಹೇಗಿದೆ ಸಿಚುವೇಶನ್ ಅಂತ ಕೇಳಿ ಅವ್ರು ಹೇಳ್ತಾರೆ. ಬೇಡಪ್ಪ ಬೀಜಿಂಗ್ ಬೇಡಪ್ಪ, ಶಾಂಘೈಲಿದ್ದಾರೆ. ಓಕೆ, ನಮ್ಗೆ ಏನಂತಂದ್ರೆ ಇಲ್ಲಿ ಇನ್ನೊಂದ್ ಸ್ವಲ್ಪ ಡೌಟ್ ಗೆ ಇದಾಗಿದ್ದೇನು ಅಂತಂದ್ರೆ, ನಮ್ಮ ಮಂಡ್ಯದ MLA ಅವ್ರ ರವಿ ಗಾಣಿಗ ಅವ್ರನ್ನೂ ಕೂಡ ನಾನು ಜಾಯ್ನ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅವರು ಚೀನಾದಿಂದ ವಾಪಸ್ ಆದ್ರು 4 ದಿನಗಳ ಹಿಂದೆ. ಅವ್ರು ಹೇಳಿದಂತ ಪ್ರಕಾರ ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕಿಂಗ್ ಆಗ್ತಾ ಇದೆ, ಮಕ್ಳನ್ನೆಲ್ಲ ಅಲ್ಲಿ ಚೆಕ್ ಮಾಡ್ತಿದ್ದಾರೆ, ಟೆಸ್ಟ್ ಗಳು ಆಗ್ತಾ ಇದೆ ಅಂತ ಅವ್ರು ಬಂದು ಹೇಳಿದ್ರು. ಅವ್ರು ಚೀನಾದ ಯಾವ ಪೋರ್ಷನ್ಗೆ ಹೋದ್ರು ನಮಗಂತೂ ಗೊತ್ತಿಲ್ಲ, ಬಟ್ ಅವ್ರನ್ನು ನಾನು ಕೇಳಿದ್ದೀನಿ. ಅವ್ರು ಇಲ್ಲಿ ಬಂದಿದ್ದು ನನಗೂ ತುಂಬಾ ಖುಷಿ ಆಯ್ತು. ನಮ್ಮ ಕರ್ನಾಟಕದಿಂದ ಯಾರೊಬ್ರು ಶಾಸಕರು ಬಂದಿದ್ದಾರೆ. ಸೊ ಅವ್ರು ಬಂದು ಇಲ್ಲಿ ಇದೆಲ್ಲ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿದ್ದಾರೆ, ಹೋಗ್ಬಿಟ್ಟು ಅವ್ರ ಕ್ಷೇತ್ರದಲ್ಲಿ ಇಂಪ್ರೂವ್ ಮಾಡಕ್ಕೆ ಮಾಡ್ತಾರೆ ಅಂತ ಅವ್ರ ಮೇಲೆ 100% ಭರವಸೆ ಇದೆ. ಆ ಖುಷಿ ಒಂದಿದೆ ನನಗೆ. ಅವರು ಚೀನಾ ಬಗ್ಗೆ ಮಾಸ್ಕ್ ಅದು ಬಗ್ಗೆ ಹೇಳಿದ್ರೆ ಅದು ನಂಗೆ ಗೊತ್ತಿಲ್ಲ, ಬಟ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡ್ತಾರಂತ ಆ ಭರವಸೆ ನನಗಿದೆ. ಅದೊಂದು ತುಂಬಾ ಖುಷಿಯಾಗಿದೆ ನನಗೆ. ನಮ್ ಶಾಸಕರೆಲ್ಲ ಚೀನಾಗ್ ಬರ್ತಾ ಇದಾರಲ್ಲ, ಅದೊಂದು ನನಗೆ ಸಂತೋಷ, ಅದೊಂದು ಸಂತೋಷ ಸುದ್ದಿ ನಮಗೆ. ಓಕೆ ಓಕೆ ಓಕೆ. ಗುರುಪ್ರಸಾದ್ ಜಾಯ್ನ್ ಆಗಿದ್ರು, ಮತ್ತೆ ಎಕ್ಸಿಟ್ ಆಗಿದ್ರು.
ಗುರುಪ್ರಸಾದ್, ನಾವ್ ಅದೇ ಮಾತಾಡ್ತಿದ್ವಿ. ಈಗ ನಮ್ಮ MLA ಸಾಹೇಬ್ರು ಹೇಳದಂತ ನಂಬೋದಾ ಅಥವಾ ನೀವಲ್ಲ ಇದ್ದೀರಾ ಬಂದವರು? ಯಾಕಂದ್ರೆ ನಿಮ್ ಮಾತನ್ನ ನಾವು ನಂಬಲೇಬೇಕು. ಸೊ ಏನಕ್ಕೆ ಹೇಳಿರ್ಬೋದು? ಅವ್ರು ಹೋಗಿದ್ದಂತ ಪ್ಲೇಸ್ ಏನಾದ್ರು ಬೇರೆನಾ? ಅಲ್ಲೇನಾದ್ರು ಇನ್ಫೆಕ್ಟೆಡ್ ಜನರು ಜಾಸ್ತಿ ಇದಾರ ಅಂತ? ಸರ್ ಇನ್ನೊಂದು ರವಿ ಗಾಣಿಗ ಅವರಲ್ಲ ಸರ್, ನಾನು ಸುಮಾರು ವರ್ಷದಿಂದನೂ ಸುಮಾರು ಮಾತಾಡ್ತಿದ್ದೀನಿ. ಆಲ್ಮೋಸ್ಟ್ ಕರ್ನಾಟಕದ ಎಲ್ಲಾ ಪೊಲಿಟಿಷಿಯನ್ಸ್ ಚೈನಾ ವಿಸಿಟ್ ಮಾಡಿದ್ದಾರೆ. ಓಕೆ. ನಾನು ನಮ್ಮ ಊರ ಮೇಲೇನು ಒಂದು ವರ್ಷದ ಕೆಳಗೆ ಮಾತಾಡಿಸಿದೆ, ಅವರು ಚೈನಾ ನೋಡಿದ್ದಾರೆ. ಆಕ್ಚುಲಿ ಅನ್ಸೋದಿಲ್ಲ, ಓಕೆ ಇವ್ರು ಪೊಲಿಟಿಷಿಯನ್ಸ್ ಯುರೋಪ್ ನೋಡಿರ್ತಾರೆ, ಅಮೆರಿಕ ನೋಡಿರ್ತಾರೆ ಅನ್ಕೊಂತೀವಿ. ಆದ್ರೆ ಪ್ರತಿ ವರ್ಷನೂ ಸುಮಾರು ರಾಜಕಾರಣಿಗಳು ಚೈನಾ ನೋಡ್ತಾರೆ, ಸುಮಾರು ಅಧಿಕಾರಿಗಳು ಬಂದ್ಬಿಟ್ಟು ಚೈನಾ ನೋಡ್ತಾರೆ. ಸಾವಿರಾರು ಕೋಟಿನ ಬರೀ ಚೈನಾ ವಿಸಿಟ್ ಮಾಡೋದಕ್ಕೋಸ್ಕರ ಇಲ್ಲಿನ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಸ್ಟಡಿ ಮಾಡೋದಕ್ಕೆ ಒಂದು ಇಲಾಖೆ ಬರುತ್ತೆ. ರಾಜಕಾರಣಿಗಳು ಅದನ್ನ ಇನ್ಫ್ರಾಸ್ಟ್ರಕ್ಚರ್ ನೋಡೋದಕ್ಕೆ ಬರ್ತಾರೆ. ಆದ್ರೆ ಈ ನಮ್ ರವಿ ಗಾಣಿಗ ಅವ್ರು ನೋಡ್ಬಿಟ್ಟು ಅವ್ರಿಗೆ ಇಲ್ಲಿ ಮಾಸ್ಕ್ ಏನಕ್ಕೆ ಕಾಣಿಸ್ತು ನನಗೆ ಗೊತ್ತಾಗಿಲ್ಲ. ಇಲ್ಲಿ ಕ್ಲೀನ್ ಆಗಿರೋ ರೋಡ್ಗಳು ಕಾಣಿಸ್ಬೋದಿತ್ತು, ಇಲ್ಲಿ ಸ್ಕೂಲ್ಗಳು ನೋಡ್ಕೊಂಡು ಸ್ಕೂಲ್ ಹೇಗಿದೆ ಅಂತ ಹೇಳ್ಬೋದಿತ್ತು. ಓಕೆ, ಜನರ ಕನ್ಸರ್ನ್ಗೋಸ್ಕರನೇ ಅವ್ರು ಹೇಳಿದಾರೆ ಅನ್ಕೊಳ್ಳೋಣ. ಬಟ್ ಆದ್ರೆ ಚೈನಾ ಬಗ್ಗೆ ಮಾತಾಡೋದಕ್ಕೆ ಸುಮಾರು ವಿಷಯಗಳು ಇದಾವೆ. ಅವರು ಅಲ್ಲಿ ಹಾಸ್ಪಿಟಲ್, ಓಕೆ ಮಾಸ್ಕ್ ಹಾಕೋದು ಒಳ್ಳೇದೇನೆ. ನಮ್ಮಲ್ಲಿ ಏನು ಗೊತ್ತಾ, ಯಾವ್ದಾದ್ರು ಪ್ಯಾಂಡಮಿಕ್ ಬಂತು ಅಂದಾಗ ಮಾತ್ರ ಮಾಸ್ಕ್ ಹಾಕೋತೀವಿ, ಉಳಿದ ಟೈಮಲ್ಲಿ ಹೆಲ್ತ್ ಸುಮಾರು ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಅವ್ರಿಗೆ ಯಾವ ಹಾಸ್ಪಿಟಲ್ ನೋಡಿದಾರ ನನ್ಗೆ ಗೊತ್ತಿಲ್ಲ, ಯಾವ ಪ್ರಾವಿಯನ್ಸ್ ಹೋಗಿದ್ರು ಅಂತ ಗೊತ್ತಿಲ್ಲ. ಬಟ್ ಆದ್ರೆ ರವಿ ಗಾಣಿಗ ಅವರು ಚೈನಾಗ್ ಬಂದಿರೋದು ನನ್ಗಂತೂ ತುಂಬಾ ಸಂತೋಷ. ಚೈನಾ ನೋಡಿರೋದು, ವಾಪಸ್ ಮಂಡ್ಯಗೆ ಇಲ್ಲ ಕರ್ನಾಟಕಕ್ಕೆ ಬಂದಿದ್ದಾರೆ. ಓಕೆ, ಇದ್ರದ್ದು ಒಂದ್ ಸ್ವಲ್ಪ ದಿನ ಇದ್ರ ಬಗ್ಗೆ ಮಾತಾಡ್ಲಿ. ಇದು ಮುಗಿದ ಮೇಲೆ ಅವರು ಚೈನಾ ಏನಿತ್ತು ಅಂತ ನೀವು ಸಪರೇಟ್ ಆಗಿ ಅವ್ರನ್ನ ಕೇಳ್ಬೇಕು. ಚೈನಾದಲ್ಲಿ ಓಕೆ ಮಾಸ್ಕ್ ನೋಡಿದ್ರಿ, ಹಾಸ್ಪಿಟಲ್ಗಳು ನೋಡಿದ್ರಿ, ಇದ್ರ ಹೊರತಾಗಿ ನೀವು ಅವ್ರನ್ನ ಕೇಳಿ ಚೈನಾದಲ್ಲಿ ಏನೇನಿದೆ, ಏನೇನ್ ಆಗ್ಬೇಕು, ಮಂಡ್ಯನ ಏನೇನ್ ಇಲ್ಲ ಅನ್ನೋದನ್ನ ನೀವು ಅವ್ರನ್ನ ದಯವಿಟ್ಟು ಕೇಳ್ಬೇಕು. ಯಾಕಂದ್ರೆ ಈಗ ನಾವು ಮಾತಾಡೋರು ಏನಂತಾರೆ, ಓಕೆ ನೀವು ಚೈನಾದಲ್ಲಿ ಇದೀರಿ, ನೀವು ಚೈನಾ ಬಗ್ಗೆ ನೀವೇ ಸುಳ್ಳು ಹೇಳ್ತಿದ್ದೀರಿ ಅಂತ ಅನಿಸ್ಬೋದು ನಿಮ್ಗೆ. ಸುಮಾರು ಜನರು ಮಾತಾಡಿ, ನಿಮ್ಗೆ ಅನಿಸ್ತಾ ಇರ್ಬೋದು ನಾನು ಚೈನಾ ಬಗ್ಗೆ ಜಾಸ್ತಿ ಮಾತಾಡ್ತಿದೀವಿ ಅಂತ. ಯಾಕಂದ್ರೆ ಇಲ್ಲ ಸುಮಾರಷ್ಟು ಹೇಳೋದಿದೆ ಸರ್. ಯಾಕಂದ್ರೆ ನನ್ಗೆ ನಾನು ಕನ್ನಡದ ಮೇಲೆ ತುಂಬಾ ಪ್ರೀತಿ ಇರೋನು, ನನ್ನ ದೇಶದ ಮೇಲೂ ತುಂಬಾ ಪ್ರೀತಿ ಇರೋನು. ನನ್ನ ರಿಸರ್ಚ್ಗೋಸ್ಕರ ಈ ದೇಶಕ್ಕೆ ಬಂದಿದ್ದೀನಿ. ಅಲ್ಲಿವರೆಗೂ ನನ್ಗೂ ಗೊತ್ತಿರಲಿಲ್ಲ. ಬಟ್ ಈ ದೇಶಕ್ಕೆ ಬಂದ್ಮೇಲೆನೆ ಅರ್ಥ ಆಗಿದ್ದು, ಇದನ್ನೆಲ್ಲ ನೋಡಿದ್ದು. ಈಗ ಹಾಸ್ಪಿಟಲ್ಗಳು ನಿಮ್ಗೆ ಸುಮಾರು ಜನ ಕಾಣಿಸ್ತಾ ಇದಾರೆ ಅಂದ್ರೆ ಖುಷಿ ಪಡೋದು. ಯಾಕಂದ್ರೆ ಇಲ್ಲಿ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೊಂದು ಚೆನ್ನಾಗಿದೆ ಅಂತ. ಮಾಸ್ಕ್ ಹಾಕ್ತಾ ಇದಾರೆ, ಜನರನ್ನ ಟ್ರೀಟ್ ಮಾಡ್ತಾ ಇದಾರೆ. ನಾನು ಇಂಡಿಯಾನಲ್ಲಿ ಇದ್ದಾಗ ನೋಡಿದೆ ನಮ್ ಸರ್ಕಾರಗಳು, ನಮ್ಮ ಆಸ್ಪತ್ರೆಗಳು ಯಾವ ತರ ಪ್ಯಾಂಡಮಿಕ್ ನ ಹ್ಯಾಂಡಲ್ ಮಾಡಿದ್ರು ಅಂತ. ಬಟ್ ನೀವು ನೆಕ್ಸ್ಟ್ ಟೈಮ್ ಅವ್ರನ್ನ ಕೇಳಿ, ಇದನ್ನ ಸ್ವಲ್ಪ ಮುಗಿಲಿ. ಸಾರಿ, ಒಂದ್ ನಿಮಿಷ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ನೋಡಿ, 2020 ಕೋವಿಡ್ ಇತ್ತು ಚೈನಾದಲ್ಲಿ, ಆಯ್ತಾ? ಇಲ್ಲಿ ತುಂಬಾ ಎಫೆಕ್ಟ್ ಆಗಿದೆ, ತುಂಬಾ ಜನರು ತೀರ್ಕೊಂಡಿದ್ದಾರೆ, ಅದೆಲ್ಲ ಆಗಿದೆ. 2020 ಇಂದ 2025 ಅಲ್ಲಿ ಇಲ್ಲಿ ಹೆಲ್ತ್ ಸಿಸ್ಟಮ್ ಎಷ್ಟು ಡೆವಲಪ್ ಆಗಿದೆ ಅದನ್ನ ನೋಡಿ. ನಮ್ಮ ಇಂಡಿಯಾದಲ್ಲೂ ಕೋವಿಡ್ ಬಂದಿತ್ತು, ನಮ್ಮ ಇಂಡಿಯಾದಲ್ಲೂ ಕೋವಿಡ್ ಇತ್ತು, ನಮ್ಮ ಇಂಡಿಯಾದಲ್ಲಿ ಅಫೆಕ್ಟ್ ಆಗಿದೆ, ತುಂಬಾ ಜನ ತೀರ್ಕೊಂಡಿದ್ದಾರೆ, ಎಲ್ಲ ಆಗಿದೆ. ಅದು 2020 ಇಂದ 25 ನಮ್ಮ ಇಂಡಿಯಾದಲ್ಲಿ ಹೆಲ್ತ್ ಸಿಸ್ಟಮ್ ಎಷ್ಟು ಡೆವಲಪ್ ಆಗಿದೆ, ಅದು ಎರಡು ರೇಷಿಯೋ ನೀವು ಕಂಪೇರ್ ಮಾಡಿ ಇದನ್ನ ಹೈಲೈಟ್ ಮಾಡಿ ಹೇಳ್ಬೇಕು ನೀವು ಮೀಡಿಯಾದವರು, ಕಂಪೇರ್ ಮಾಡಿ. ಓಕೆ, ಸಾರಿ, ನೀವು ಕಂಟಿನ್ಯೂ ಮಾಡಿ. ಸಾರಿ ಟು ಇಂಟರಪ್ಟ್. ಇದು ಏನ್ ಡಿಫರೆನ್ಸ್ ಅಂತ ಅನ್ಸುತ್ತೆ ಇಂಡಿಯಾ ಮತ್ತೆ ಚೀನಾಗೆ ಕೋವಿಡ್ ಅನ್ನ ಹ್ಯಾಂಡಲ್ ಮಾಡದಂತ ರೀತಿ ಶಶಿ ಕೂಡ ಹೇಳ್ತಾ ಇದ್ರು. ಸೊ ನೀವು ಅದೇ ಒಂದು ಇದರಲ್ಲಿ ಫೀಲ್ಡರ್ ಇರೋದ್ರಿಂದ ನಿಮ್ಗೆ ಏನ್ ಡಿಫರೆನ್ಸ್ ಅಂತ ಅನ್ಸುತ್ತೆ ಕೋವಿಡ್ ಹ್ಯಾಂಡಲ್ ಮಾಡೋದ್ರಲ್ಲಿ? ಸರ್, ಮೇಜರ್ ನಮ್ಮಲ್ಲಿ ನಾವು ಮಾಡ್ಬೇಕಿರೋದು ಸ್ಟಾಟಿಸ್ಟಿಕ್ಸ್ ಮೇಂಟೈನ್ ಮಾಡ್ಬೇಕು. ನಮ್ಮಲ್ಲಿ ಒಂದು ಡೇಟಾ ಇರಬೇಕು. ನಮ್ ದೇಶದ ಕೊರತೆ ಅಂತಂದ್ರೆ, ಈಗ ಯಾವ್ದೋ ಒಂದು ನಂಬರ್ ಹೇಳ್ತಾರೆ, ಈ ಮೈಸೂರಿನಲ್ಲಿ 1,000 ಕೇಸಸ್ ಬಂತು ಅಂತಾರೆ, ಇಲ್ಲ ಮೈಸೂರಿನಲ್ಲಿ 10,000 ಜನ ಅಫೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಫಸ್ಟ್ ನಾವು ನಮ್ಮ ದೇಶದಲ್ಲಿ ಎಲ್ಲಾ ತರದನ್ನ ಡೇಟಾ ಇಟ್ಕೊಳ್ಳೋದು, ಬೇಕಾದ್ರೆ ಅದಕ್ಕೆ ಖರ್ಚು ಮಾಡಿ. ನಮ್ಮಲ್ಲಿ ಏನ್ ಮಾಡ್ತಾರೆ, ಯಾವ್ದೋ ಇಕ್ವಿಪ್ಮೆಂಟ್ ತರಿಸಿದ್ವಿ ಅಂತ ಖರ್ಚು ಮಾಡ್ತಾರೆ. ಇದು ಎಲ್ಲದಕ್ಕಿಂತ ನಾವು ಏನನ್ನೋ ಜನರಿಗೆ ಇದನ್ನ ತಲುಪಿಸ್ಬೇಕು ಅನ್ನೋದಕ್ಕಿಂತ ಮುಂಚೆ ಎಷ್ಟು ಜನ ಇದ್ದಾರೆ, ಯಾರಿಗ ಅವಶ್ಯಕತೆ ಇದೆ, ಯಾರಿಗ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾವು ಮೊದಲು ನೋಡ್ಬೇಕು. ಚೈನಾದಲ್ಲಿ ಏನಾಗುತ್ತೆ ಅಂತಂದ್ರೆ, ನನ್ನ ಡೇಟಾ ಇರುತ್ತೆ ಅವ್ರ ಹತ್ರ. ಓಕೆ, ನಾನು ಯೂನಿವರ್ಸಿಟಿಲಿ ಸ್ಟಡಿ ಮಾಡ್ತಾ ಇದ್ದೀನಿ, ಎಷ್ಟು ಜನ PhD ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಜನ ಮಾಸ್ಟರ್ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಏಜ್ ಏನಿದೆ. ಈಗ ಆ ಡೇಟಾ ನಮ್ಮ ಹತ್ರ ಇದ್ದಾಗ ಮಾತ್ರ ನಾವು ಅವ್ರನ್ನ ಸ್ಟಡಿ ಮಾಡಕ್ ಸಾಧ್ಯ, ಅವ್ರಿಗೆ ಏನಾದ್ರು ಕೊಡೋದಕ್ ಸಾಧ್ಯ, ಅದನ್ನ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಸಾಧ್ಯ. ನಮ್ಮಲ್ಲಿ ಮೇಜರ್ ಕೊರತೆ ಇರೋದು ಅದರಲ್ಲಿ. ಯಾರು ಬಡವರಂತ ಗೊತ್ತಾಗೋದಿಲ್ಲ, ಯಾರು ಶ್ರೀಮಂತರಂತ ಗೊತ್ತಾಗೋದಿಲ್ಲ, ಯಾರು ಮಿಡಿಲ್ ಕ್ಲಾಸ್ ಅಂತ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ನಾನು ಒಂದೇ ಕ್ಷಣದಲ್ಲಿ ಬಡವನೂ ಆಗ್ಬೋದು, ನೆಕ್ಸ್ಟ್ ಇದ್ದಲ್ಲಿ ಶ್ರೀಮಂತನೂ ಆಗ್ಬೋದು. ಅದು ನನಗೆ ಮೇಜರ್ ಆಗಿ ಕಾಣಿಸೋದು ಸರ್. ರಾಹುಲ್, ನಿಮ್ಗೇನ್ ಅನ್ಸುತ್ತೆ? ಕೋವಿಡ್ ನ ಹ್ಯಾಂಡಲ್ ಮಾಡಿದ್ ನೀವು 2020 ಇದ್ರಿ,
ಏನ್ ಡಿಫ್ರೆನ್ಸ್ ಇದೆ ನಮ್ಮಲ್ಲಿ ಹಾಗೆ ಚೈನಾಗೂ? ಅದೇ ಸರ್ ಅವ್ರು ಏನ್ ಹೇಳಿದ್ರು, ಈ ತರ ಒಂದು ಯಾವ್ದೇ ಒಂದು ಕೇಸಸ್ ನ ಹ್ಯಾಂಡಲ್ ಮಾಡೋದು, ಒಂದು ಡಾಟಾನ ಕಲೆಕ್ಟ್ ಮಾಡೋದು, ಇಲ್ಲಿ ಒಂದು ಒಳ್ಳೆ ಒಂದು ಟೆಕ್ನಾಲಜಿ ಏನ್ ಮಾಡಿದ್ರು ಅವರು ಅಂದ್ರೆ ಝೀರೋ ಕೋವಿಡ್ ಪಾಲಿಸಿಯಲ್ಲಿ QR ಕೋಡ್ಸ್ ನ ತಂದ್ರು. ಸೊ ನಾನ್ ನ್ಯೂಕ್ಲಿಕ್ ಆಸಿಡ್ ಟೆಸ್ಟ್ ಮಾಡಿದೀನೋ, ನಾನು ಪಾಸಿಟಿವ್ ಇದೀನೋ, ನಾನು ಏನಾರು ಹೈ ರಿಸ್ಕ್ ಏರಿಯಾದಿಂದ ಟ್ರಾವೆಲ್ ಮಾಡ್ಕೊ ಬರ್ತಾ ಇದೀನೋ, ಅದನ್ನೆಲ್ಲ ಸುಮ್ನೆ ಎಂಟ್ರಿ ಆಗ್ತಿದಾಗ ಸುಮ್ನೆ ಒಂದು QR ಕೋಡ್ ಮಾಡಿದ್ರೆ, ಸ್ಕ್ಯಾನ್ ಮಾಡಿದ್ರೆ ನನ್ಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ಕಡೆಯಿಂದ ಬರ್ತಾ ಇದೀನಿ ಅಂತ. ಸೊ ಈ ತರ ಒಂದು ಸರ್ವೈವ್ ಇದನ್ನ ನಾವು ಏನಾರು ಯೂಟ್ಯೂಬ್ ಅಲ್ಲಿ ಏನಾರು ನಾವು ಶಶಿಯಣ್ಣ ಅವ್ರ ಏನಾರು ನಾವ್ ಈ ತರ ಯೂಟ್ಯೂಬ್ ಅಲ್ಲಿ ಹೇಳಿದ್ರೆ ನಮಗ್ ಜನ ಹೇಳಿದ್ರೆ, ನೀನ್ ಇವಾಗ ಇದಾಗ್ಬಿಟ್ಟಿದ್ಯಾ ಕಣಪ್ಪ, ಇವನು ಟೆರರಿಸ್ಟ್, ಇವನು ಈಗ ಏನಪ್ಪ ಚೈನೀಸ್ ಗವರ್ಮೆಂಟ್ ಇಂದ ಏಜೆಂಟ್, ಮೊನ್ನೆ ತಾನೇ ವಿಡಿಯೋ ಹಾಕಿರಿ, ಜನ ಹೇಳ್ತಾರೆ ನಮ್ಗೆ ಏಜೆಂಟ್ ಅಪ್ಪ ನೀನು, ದುಡಿಸ್ಕೊತಾ ಇದೀಯಾ, ನೀನ್ ಚೈನೀಸ್ ಮೀಡಿಯಾ ಇಂದ ಗವರ್ಮೆಂಟ್ ನಿಮಗೆ ಫಂಡ್ ಮಾಡ್ತಾ ಇದಾರೆ ಅಂತ. ನಾವ್ ಏನಿದೆ ಸರ್, ನಾವ್ ಏನಿದೆ ಇಲ್ಲಿ ನಾವ್ ಅದೇ ಹೇಳ್ತೀವಿ. ಎಷ್ಟೊಂದು ಯೂಟ್ಯೂಬರ್ಸ್, ನಮ್ಮ ದೋಸ್ತು ಡಾಕ್ಟರ್ ಬ್ರೋ ಅವರು ಮೊನ್ನೆ ಬಂದಿದ್ರು, ಅವ್ರು ಹೇಳಿದ್ಮೇಲೆ ಅವರು ಬಂದ್ ವಿಡಿಯೋ ಹಾಕಿದ್ಮೇಲೆ ಅದನ್ನು ಅವ್ರಿಗೂ ಹಂಗೆ ಹೇಳಿದ್ರು ಟೆರರಿಸ್ಟ್ ಅಂತ. ಏನಿದೆ ಚೈನಾದಲ್ಲಿ ಅದನ್ನ ಹೇಳ್ತಾರೆ ಸರ್ ಎಲ್ಲಾರು. ಅದು ಮೀಡಿಯಾದವರು ಐ ಹೋಪ್ ಅದೇ ತರ ರಿಪೋರ್ಟ್ ಮಾಡಿದ್ರೆ ಜನಕ್ಕೊಂದು ಒಳ್ಳೆ ಒಂದು ಉದ್ದೇಶ ಹೋಗುತ್ತೆ ಸರ್. ಓಕೆ ಓಕೆ. ಹಾಗಾದ್ರೆ ದಿವ್ಯಾ ಮ್ಯಾಮ್, ಅಂತ ಒಂದು ಪ್ಯಾನಿಕ್ ಆಗುವಂತ ಯಾವ್ದೇ ಸಿಚುವೇಶನ್ ನಮ್ಮ ಇಂಡಿಯಾದಿಲ್ಲ. ಅದ್ರಲ್ಲೂ ಕರ್ನಾಟಕದ ಕೇಸ್ ಬಗ್ಗೆ ನಿಮ್ಗೆ ಏನಾದ್ರೂ ಗಮನಕ್ಕೆ ಬಂತ? ಹೇಗೆ ಇದು ಯಾವ್ದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲದೆ ಬರೋ ಚಾನ್ಸಸ್ ಇದೆಯಾ? ಚೈನಾದಲ್ಲೇ ಒರಿಜಿನ್ ಆಗ್ಬೇಕು ಅಂತ ಏನಿಲ್ಲ, ನಮ್ಮಲ್ಲೂ ಕೂಡ ಅದು ಬರಬಹುದು, ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಆತರ ಇದೆಯಾ? ವಾತಾವರಣದಲ್ಲಿ ವೈರಸ್ ಇರೋದ್ರಿಂದ ಟ್ರಾವೆಲ್ ಹಿಸ್ಟ್ರಿ ಮ್ಯಾಂಡೇಟರಿ ಆಗ್ಬೇಕಾಗಿಲ್ಲ. ಅವ್ರ ಮನೆಯಲ್ಲಿ ಯಾರೋ ಆಚೆ ಓಡಾಡ್ ಬಂದ್ಬಿಟ್ಟು ಮಗುನೇ ಟ್ರಾವೆಲ್ ಮಾಡ್ಬೇಕಾಗಿಲ್ಲ. ಅವ್ರ ಮನೆಯಲ್ಲಿ ಯಾರೋ ಆಚೆ ಓಡಾಡ್ ಬಂದಿರ್ಬೋದು, ಅದು ಇನ್ಕ್ಯುಬೇಷನ್ ಪೀರಿಯಡ್ ಅಲ್ಲಿ ಇರ್ಬೋದು, ಯಾರಿಗ್ ಇನ್ಫೆಕ್ಟ್ ಆಗಿದ್ಯೋ ಅವರಿಂದ ಇವ್ರಿಗೆ ಇನ್ಫೆಕ್ಟ್ ಆಗಿರ್ಬೋದು, ಅವ್ರ ಸಿಂಟಮ್ಯಾಟಿಕ್ ಕೇಸ್ ಆಗ್ಬೋದಿರ್ಬೋದು, ಇವ್ರಿಗೆ ಈ ಮಗು ಸಿಂಟಮ್ಯಾಟಿಕ್ ಕೇಸ್ ಆಗ್ಬೋದು. ಸೊ ಟ್ರಾವೆಲ್ ಹಿಸ್ಟ್ರಿ ಮ್ಯಾಂಡೇಟರಿ ಏನಿಲ್ಲ. ಯಾರಿಗೆ ಅಫೆಕ್ಟ್ ಆಗಿದೆ ಅವ್ರ ಸುತ್ತಮುತ್ತ ಯಾರು ಟ್ರಾವೆಲ್ ಮಾಡಿದ್ದು ಆಚೆ ಕರ್ನಾಟಕದಿಂದ ಆಚೆ ಹೋಗ್ಬೇಕು ಅಂತ ಏನಿಲ್ಲ, ಮನೆಯಿಂದ ಆಚೆ ಹೋದ್ರು ಅಲ್ಲಿ ವೈರಸ್ ಇದ್ದು ಇರ್ಬೋದು. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ 8 month ಬೇಬಿ ಏನು ಇವಾಗ ಹೆಬ್ಬಾಲ್ದ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಏನು ಅಡ್ಮಿಟ್ ಆಗಿರೋದು, ಅದು PCR ಟೆಸ್ಟ್ ಮಾಡಿ ಪಾಸಿಟಿವ್ ಅಂತ ಬಂದಿದೆ HMPV. ಇವನ್ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ನಾವು ಆ ರಿಪೋರ್ಟ್ಸ್ ನ ರೀಚೆಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೆಟ್ ಅಸ್ ರೀಚೆಕ್ ಇಂಟು ರಿಪೋರ್ಟ್ಸ್ ಅಂಡ್ HMPV ಅಂತ ಬಂದಿದ್ದು ಆತಂಕ ಪಡುವಂತ ಅಗತ್ಯ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಶಶಿ ಅವರೇ, ನಾನು ಗುರುಪ್ರಸಾದ್ಗೂ ಕೇಳಿದೆ, ಸಾಹಿಲ್ಗೂ ಕೇಳಿದ್ದೆ. ನಿಮ್ಮನ್ನ ಕೇಳಕ್ ಬಯಸೋದೇನಂತಂದ್ರೆ, ಚೈನಾ ಏನಾದ್ರೂ ಇಂತಹ ಟೈಮ್ ಅಲ್ಲಿ ವಿಶ್ವದ ಜೊತೆಗೆ ಚೆಲ್ಲಾಟ ಆಡುತ್ತಾ, ಅಥವಾ ಭಾರತದಂತ ದೇಶ, ಚೈನಾ ಮತ್ತು ಭಾರತದ ಸಂಬಂಧಗಳು ನಿಮಗೆ ಗೊತ್ತಿದೆ, ಏನಾದ್ರೂ ಈ ಪ್ಯಾಂಡಮಿಕ್ ಅಂತ ಬಂದಾಗ ಏನಾದ್ರೂ ಗೇಮ್ ಗಳನ್ನ ಆಡುತ್ತಾ, ಸೈಲೆನ್ಸ್ ಆಗಿರುತ್ತಾ? ಯಾಕಂದ್ರೆ ಪಾಪ್ಯುಲೇಷನ್ ಅಂತ ಬಂದಾಗ ಚೀನಾ ಭಾರತ ಪೈಪೋಟಿಲಿವೆ. ಸೊ ಏನಾದ್ರೂ ಅದಕ್ಕೋಸ್ಕರ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತಾ? ಆತರ ಜಿಯೋ ಪೊಲಿಟಿಕಲ್ಸ್ ಬಗ್ಗೆ ನನಗೇನು ಕಮೆಂಟ್ಸ್ ಇಲ್ಲ, ಅದ್ರ ಬಗ್ಗೆ ನಾನು ಆನ್ಸರ್ ಮಾಡಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ನನಗೆ ಐಡಿಯಾನು ಇಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ನನಗೇನ್ ಕನ್ಫರ್ಮ್ ಇದೆ ಅದ್ರ ಮಾತ್ರ ನಾನು ಹೇಳೋದು. ಸೊ ಈ ಕ್ವಶನ್ಗೆ ನನಗೇನು ಐಡಿಯಾ, ಐ ಆಮ್ ಸಾರಿ, ಈ ಕ್ವಶನ್ ನನಗೇನು ಆನ್ಸರ್ ಇಲ್ಲ ರೀ, ನೋ ಕಮೆಂಟ್ಸ್ ಅಂತ ಹೇಳ್ಬೋದು ನಾನು. ಗುರುಪ್ರಸಾದ್, ಕೊನೆದಾಗ ಏನ್ ಹೇಳ್ತೀರಾ? ಭಾರತದಲ್ಲಿ ಈಗ ಬಳ್ಳಾರಿಗೆ ಬಂದಿದ್ದೀರಾ, ಸೊ ಕರ್ನಾಟಕದ ಜನತೆಗೆ, ಬೆಂಗಳೂರಿನ ಜನರಿಗೆ, ಯಾಕಂದ್ರೆ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ, ಯಾಕಂದ್ರೆ ಏನೇ ಹೊಸ ಬ್ರ್ಯಾಂಡ್ ಬರ್ಲಿ ಬೆಂಗಳೂರಿಗೆ ಬರುತ್ತೆ, ವೈರಸ್ ಬಂದ್ರು ಬೆಂಗಳೂರಿಗೆ ಬೇಗ ಬರುತ್ತೆ. ಇಲ್ಲ ಅದನ್ನ ಈಗ ಆಕ್ಚುಲಿ ನಮ್ಮಲ್ಲಿ ಮೇಡಮ್ ಚೆನ್ನಾಗಿ ಹೇಳಿದ್ರು, ಇದರದ್ದು ಸುಮಾರಷ್ಟು ವೈರಸ್ಗಳು ನಮ್ಮಲ್ಲೇ ಇದಾವೆ. ನಾವು ಕೋವಿಡ್ ಅಲ್ಲಿ ತುಂಬಾ ಕಾನ್ಶಿಯಸ್ ಆದ್ವಿ, ಹೆಲ್ತ್ ಕಾನ್ಶಿಯಸ್ ಆದ್ವಿ. ಅದೇನ ಬಿಸಿನೀರ್ ಕುಡಿಯೋದ್ ಕಲ್ತ್ಕೊಂಡ್ವಿ, ಏನೋ ಸ್ವಲ್ಪ ಮಸಾಲಾ ಟೀ ಆ ತರದನ್ನೆಲ್ಲ ಕಲ್ತ್ಕೊಂಡ್ವಿ. ಬಟ್ ನಮ್ಮಲ್ಲಿ ಹೆಲ್ತ್ ಕಂಡೀಷನ್ ಇಂಬೈಬ್ ಆಗ್ಬೇಕು ಸರ್. ಯಾವ್ದೋ ಪ್ಯಾಂಡಮಿಕ್ ಬಂತು ನಾವು ಅವಾಗ ರೆಡಿ ಆಗ್ತೀವಿ, ನಾವು ಪ್ಯಾಂಡಮಿಕ್ ಬಂದಾಗ ನಾನು ಹೆಲ್ತ್ ಇದ್ ಮಾಡ್ಕೋತೀನಿ, ಇಲ್ಲ ಪ್ಯಾಂಡಮಿಕ್ ಬಂತು ನಾನು ಮಾಸ್ಕ್ ಹಾಕೋತೀನಿ, ಅದಲ್ಲ. ನನ್ನ ಹೆಲ್ತ್ ನ ನಾವು ಕಾಪಾಡೋದಕ್ಕೆ ನಾ ಏನ್ ಮಾಡ್ಬೇಕಾದ್ರೆ ಯಾವಾಗ್ಲೂ ರೆಡಿ ಇರ್ಬೇಕು. ಮಾಸ್ಕ್ ಹಾಕೊಳ್ಳೋದು ಅದು ಬರೀ ಪ್ಯಾಂಡಮಿಕ್ ಬಂತು ಸ್ಪ್ರೆಡ್ ಆಗುತ್ತೆ ಅನ್ನೋದಲ್ಲ, ಧೂಳ್ ಜಾಸ್ತಿ ಇರೋ ಕಡೆನೂ ನಾವು ಮಾಸ್ಕ್ ಯೂಸ್ ಮಾಡ್ಬೋದು. ಒಂದ್ ಪ್ಯಾಂಡಮಿಕ್ ನಮ್ಗೆ ಕಲ್ಸ್ಕೊಟ್ಟಿದೆ, ಓಕೆ ನಾವು ಯಾವ ತರದಲ್ಲಿ ನಾವು ಹೆಲ್ತ್ ನ ಮೇಂಟೈನ್ ಮಾಡ್ಬೋದು ಅಂತ. ಬರೀ ಕೆಮ್ಮು ನೆಗಡಿನ ನಾವ್ ಹೆಂಗೆ ಹುಷಾರಾಗ್ಬೋದು ಅನ್ನೋದನ್ನ, ಎಸ್ಪೆಷಲಿ ವಿಂಟರ್ ಅಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲ ಸಮ್ಮರ್ ಅಲ್ಲಿ ಡಿಹೈಡ್ರೇಟ್ ಆಗ್ಬಿಟ್ಟು ಆ ತರದ್ ಬರುತ್ತೆ. ಪ್ರತಿ ಮನೆಯಲ್ಲೂ ತಮ್ ಬಾಡಿ ಕಂಡೀಷನ್ಗೆ ಏನು ಅವ್ರ ರೆಮಿಡೀಸ್ ತಗೋಬಹುದು ಅದನ್ನ ರೆಡಿ ಆದ್ರೆ ನಾವ್ ಯಾವ ಪ್ಯಾಂಡಮಿಕ್ಸ್ಗೂ ಎದುರೋದ್ ಬೇಕಿಲ್ಲ. ಸುಮಾರು ಜನ ಇದನ್ನ ಎದುರಿಸಿದವರು ಇದಾರೆ. ಅದಕ್ಕೆ ಈಗ ಮತ್ತೆ ಪ್ಯಾನಿಕ್ ಆಗೋ ಉದ್ದೇಶ ಇಲ್ಲ. ಅದ್ ಇನ್ ಕೇಸ್ ಬಂತು ಅಂತ ಅನ್ಕೊಳ್ಳೋಣ, ಬರೋದಿಲ್ಲ, ಬರೋ ಚಾನ್ಸಸ್ ಯಾವ್ದು ಇಲ್ಲ ಅಂತ ನಾನು 100% ಶೂರ್ ಹೇಳ್ತೀನಿ. ಓಕೆ, ಇನ್ ಕೇಸ್ ಬಂತು ಅಂದ್ರೂ
ವಿ ಹ್ಯಾವ್ ಟು ಟ್ಯಾಕಲ್. ನಮ್ ಸರ್ಕಾರ ನಮ್ಗೆ ಎಷ್ಟ್ರ ಮಟ್ಟಿಗೆ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕಿಂತ ನಾವು ನಮ್ಮ ಹೆಲ್ತ್ ಕಂಡೀಷನ್ ಯಾವ ತರ ಮಾನಿಟರ್ ಮಾಡ್ಕೋಬಹುದು, ಯಾವ ತರ ಮೇಂಟೈನ್ ಮಾಡ್ಕೋಬಹುದು, ಮತ್ತೆ ಇದು ನಾಲೆಡ್ಜ್ ತಗೊಳ್ಳೋದ್ರೆ ತಪ್ಪಿಲ್ಲ. ಓಕೆ, ಒಂದು HMPV ಅಂತ ಒಂದು ವೈರಸ್ ಇದೆ, ಓಕೆ ಅದ್ರ ಲಕ್ಷಣಗಳೇನು, ಅದು ಹೆಂಗ್ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಇದಿಲ್ಲ, ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಡಿಸ್ಕಷನ್ ಬೇಕಾದ್ರೆ ಆಗ್ಲಿ ಅಂತ ನನ್ನ ಅನಿಸಿಕೆ. ಆದ್ರೆ ಪ್ಯಾನಿಕ್ ಮಾಡೋ ಉದ್ದೇಶದಿಂದ ಆಗ್ದೇನೆ ಓಕೆ ಒಂದು ವೈರಸ್ ಸ್ಪ್ರೆಡ್ ಆಗ್ತಿದೆ ಸುಮಾರು ಜನಕ್ಕೆ ಗೊತ್ತಾಗಿದೆ ಹೆಲ್ತ್ ಬಗ್ಗೆ, ಆದ್ರಿಂದ ಅವ್ರದ್ದು ಹೆಲ್ತ್ ಕಂಡೀಷನ್ ಏನ್ ರೆಡಿ ಆಗುತ್ತೆ ರೆಡಿ ಆಗ್ಲಿ, ಬಟ್ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು. ಬೇಸಿಕಲಿ ಸಾರಿ ಟು ಇಂಟರ್, ಬೇಸಿಕಲಿ ಜನಗಳು ಏನಾದ್ರೆ ಇಮ್ಯುನಿಟಿ ಇನ್ಕ್ರೀಸ್ ಮಾಡ್ಕೋಬೇಕು. ಇವಾಗ ಮಾಮೂಲಿ ತಣ್ಣೀರ್ ಕುಡಿತಾ ಇದೀರಾ, ಅದ್ರ ಬದಲು ಬಿಸಿನೀರ್ ಕುಡೀರಿ. ಮನೇಲೆ ಇರುವಂತರ ಅರ್ಶಿನ ಟರ್ಮರಿಕ್, ಹಾಲು ಕುಡಿತಿರೋ ಅರ್ಶಿನ ಟರ್ಮರಿಕ್ ಹಾಕೊಳ್ಳಿ. ವೈಟಮಿನ್ ಡಿ ಇಂದ ಆಲ್ಸೋ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ. ಬೆಳಗ್ಗೆ 8 ರಿಂದ 9 ಗಂಟೆ ಬಿಸಿಲು ಏನಿರುತ್ತೋ ಆ ಬಿಸಿಲಿಗೆ ಎಕ್ಸ್ಪೋಜರ್ ಆಗಿ, ಸೊ ಈ ತರ ಪ್ರಿಕಾಷನ್ ತಗೊಂಡ್ರೆ ನಿಮ್ ಇಮ್ಯುನಿಟಿ ಸ್ಟ್ರಾಂಗ್ ಆಗತ್ತೆ. ಆಮೇಲೆ ಆಚೆ ಹೋದಾಗ ಮಾಸ್ಕ್ ಹಾಕೊಳ್ಳಿ. ದಿಸ್ ಇಸ್ ದ ವೆರಿ ಬೇಸಿಕ್ ಥಿಂಗ್ಸ್ ಫಾಲೋ ಮಾಡ್ಕೊಂಡು ಹೋದ್ರೆ ವಿ ವಿಲ್ ಬಿ ವೆರಿ ಕಾಶಿಯಸ್ ಆಗಿರ್ತೀವಿ, ಏನು ಆತರ ಅಫೆಕ್ಟ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಯಾರಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತೆ ಅವ್ರಿಗೂ ಇಮ್ಯುನಿಟಿ ಕುಸಿಯುತ್ತೆ. ಸೊ ಸ್ಟ್ರೆಸ್ ನು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಓಕೆ ಗುರು, ಯಾವಾಗ ವಾಪಸ್ ಚೈನಾಕ್ಕೆ? ನಾನು 25th ಹೋಗ್ತಾ ಇದ್ದೀನಿ ವಾಪಸ್ ಹೋಗ್ತೀರಾ? ಓಕೆ ಸಾಹಿಲ್, ಕೊನೆಯದಾಗಿ ಏನ್ ಹೇಳ್ತೀರಾ? ಏನ್ ಕನ್ಕ್ಲೂಡ್ ಮಾಡೋದಾದ್ರೆ? ಕೊನೆಯದಾಗಿ ಅದೇ ಸರ್, ಏನು ನಮ್ಮ ಜನ ಏನು ಭಯ ಪಡೋ ಅವಶ್ಯಕತೆ ಏನು ಇಲ್ಲ. HMPV ವೈರಸ್ ಅನ್ನ ಯಾವ ತರ ಒಂದು ಸ್ಪ್ರೆಡ್ ಏನು ಆಗ್ತಾನೂ ಇಲ್ಲ. ಯಾವುದೇ ಒಂದು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಯಾವುದೇ ಒಂದು ವಿಡಿಯೋಸ್ ನೋಡಿದ್ರು ಒಂದು ವೆರಿಫೈ ಮಾಡ್ಬೇಕು. ಅವರು ಯಾರು ಇಲ್ಲಿದ್ದಾರೆ ಚೈನಾದಲ್ಲಿ, ಅಥವಾ ಯಾರು ಅವ್ರು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್, ಅವರು ಯೂಟ್ಯೂಬರ್ಸ್ ಯಾರು ಅವರು ಟ್ರಸ್ಟ್ ಮಾಡ್ಬೋದು ನಮ್ಮಂತವ್ರಿಗೆ. ಸೊ ದೇ ಕ್ಯಾನ್ ಗೋ ವೆರಿಫೈ ಫ್ರಮ್ ದೆಮ್ ಅಲ್ವಾ, ಬಿಫೋರ್ ಆ ಒಂದು ಈ ತರ ಒಂದು ಸ್ಪ್ರೆಡ್ ಆಗ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಅವ್ರು ಸುಮ್ನೆ ಹೆಂಗೋ ಇದು ಹೇಳೋ ಫಾಲ್ಸ್ ಇನ್ಫಾರ್ಮೇಶನ್ ಇದು ಸ್ಪ್ರೆಡ್ ಮಾಡೋದ್ ಬದಲು ವೆರಿಫೈ ದ ಇನ್ಫಾರ್ಮೇಶನ್ ವೆನ್ ಯು ಸಿ ಆನ್ಲೈನ್. ಅದ್ರ ಜೊತೆಗೆ ಮ್ಯಾಮ್ ಹೇಳ್ದಂಗೆ ಡೆಫಿನೆಟ್ಲಿ ನಮ್ಮ ಇಮ್ಯುನಿಟಿ ಬಗ್ಗೆ ನಾವು ಯೋಚನೆ ಮಾಡಬೇಕು. ಜಿಮ್ ಹೋಗ್ಬೇಕು ಜನ, ಜಿಮ್ ಹೋಗಿ ಒಂದ್ ಒಳ್ಳೆ ಊಟ ಮಾಡಿ ಒಳ್ಳೆ ಹೆಲ್ದಿಯಾಗಿ ನೋಡ್ಕೊಬೇಕು ಸರ್. ನಾವು ಚೈನಾದವ್ರು ನೋಡ್ರಿ ಎಲ್ಲ ಒಂದು ಇಷ್ಟೇ ಒಂದು ಹೆಂಗ್ ಇರ್ತಾರೆ ಮಿಂಚುಳ ಹತ್ತಿದ್ದಂಗೆ. ನಮ್ಮಲ್ಲಿ ಇರ್ಬೇಕು ಸರ್ ಹೈಜೀನ್ ಅದೆಲ್ಲ ಮೈಂಟೈನ್ ಮಾಡ್ಬೇಕು, ಮೋರ್ ಹೈಜೀನಿಕ್ ಇರ್ಬೇಕು, ಹೆಲ್ತಿ ಡಯಟ್ ಇರ್ಬೇಕು. ಅವಾಗ HMPV ಏನಲ್ಲ ಸರ್, HMPV 2 ವರ್ಷ ಬಂದ್ರು ಯಾರು ತಡೆಯಕ್ಕಾಗಲ್ಲ. ಓಕೆ ಕೊನೆಯದಾಗಿ ಶಶಿ ಅವರೇ ಏನಂತೀರಾ? ರಾಜ್ಯದ ಜನರಿಗೆ ಅಂದ್ರೆ ಈ ಭಯ ಪಡೋದು ಏನು ಇದನ್ನೇ ಇಲ್ಲ. ಅಂದ್ರೆ ಜನರಿಗೆ ಮೀಡಿಯಾದವ್ರಿಗೆ ಹೇಳ್ತೀನಿ ನಾನು, ಅನ್ವೆರಿಫೈಡ್ ವಿಡಿಯೋ ಅಂತ ಯಾವ್ದೋ ಒಂದು ವೈರಲ್ ಆಗಿದ್ದ ವಿಡಿಯೋ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಲಾಸ್ಟ್ ಇದು ವಿಡಿಯೋ ಅನ್ವೆರಿಫೈ ಆಗಿದೆ, ನಮ್ಮಿಂದ ನಾವು ಏನು ವೆರಿಫೈ ಮಾಡಿಲ್ಲ ಅಂತ ಅದನ್ನ ಮಾತ್ರ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಓಕೆ, ಆಮೇಲೆ ಈಗ ಸಾಹಿಲ್ ಹುಸೇನ್ ಇದ್ದಾರೆ, ನಾನು ಇಲ್ಲಿ ಚೈನಾದಲ್ಲಿ ಇದೀವಿ. ಓಕೆ ನಾವೇನೋ ಯೂಟ್ಯೂಬರ್ಸ್ ಜನ ಅಂತಾರೆ ಅವನು ಯೂಟ್ಯೂಬ್ ವ್ಯೂಸ್ಗೋಸ್ಕರ ಅವ್ನು ಏನೋ ವಿಡಿಯೋ ಮಾಡಾಕ್ತಾನಪ್ಪ ಅಂತ ಆತರ ಡೌಟ್ ಇದ್ರೆ ಕೌನ್ಸಿಲೇಟ್ ಜನರಲ್ ಆಫ್ ಇಂಡಿಯಾ ಇದ್ದಾರೆ, ಆಫೀಸ್ಗಳಿದೆ ಚೈನಾದಲ್ಲಿ. ನಾರ್ತ್ ಚೈನಾದಲ್ಲೂ ಇದೆ, ಬೈಜಿಂಗ್ ಅಲ್ಲಿ ಇದೆ, ಶಾಂಘೈ ಅಲ್ಲಿ ಇದೆ, ನಾರ್ತ್ ಈಸ್ಟ್ ಅಂಡ್ ಸೌತ್ ಗಾನ್ಜೋ ಅಲ್ಲಿ ಇದೆ. ನೀವು ಗೂಗಲ್ ಅಲ್ಲಿ ಹುಡುಕಿರೋದೆಲ್ಲ ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಸಿಗ್ಬಿಡುತ್ತೆ. ನೀವು ಫ್ಯಾಕ್ಸ್ ಮಾಡ್ಬೋದು, ಇಮೇಲ್ ಮಾಡಿ, ಫೋನ್ ಮಾಡಿ ಕೇಳ್ಕೊಂಡು ವೆರಿಫೈ ಮಾಡ್ಬೋದು. ಸೊ ಅದು ಮೀಡಿಯಾದವರಿಗೆ ನಾನು ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ದಯವಿಟ್ಟು ಅನ್ವೆರಿಫೈಡ್ ವಿಡಿಯೋ ತೋರಿಸ್ಬಿಟ್ಟು ಜನರಿಗೆ ಹೆದರ್ಸ್ಬೇಡಿ. ನಂದೊಂದು ಕೊನೆ ಮಾತು ಸರ್, ಈಗ ನೀವು ಒಳ್ಳೆ ಪ್ರಯತ್ನ ಮಾಡಿದ್ದೀರಿ. ಓಕೆ, ನೀವು HMPV ಬಗ್ಗೆ ತಿಳ್ಕೊಳ್ಳೋದಕ್ಕೆ ಚೈನಾದಲ್ಲಿರೋ ಕಂಡೀಷನ್ ನಿಜವಾಗ್ಲೂ ಅಲ್ಲಿರೋದ್ರಿಂದಾನೇ ಅರ್ಥ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಿ. ಈಗ ನಮ್ಮ ಶಶಿ ಸರ್ ಆಗಿರ್ಬೋದು, ಸಾಹಿಲ್ ಆಗಿರ್ಬೋದು, ಚೈನಾದಲ್ಲಿ ರಿಯಲ್ ಫ್ಯಾಕ್ಟ್ ಬರೀ ಈಗ HMPV ಇವತ್ ಮಾತಾಡ್ತಾ ಇದೀವಿ ಸರಿ, ಇದಾದ ನಂತರ ಚೈನಾ ಬಗ್ಗೆ ತಿಳ್ಕೊಳ್ಳೋದು ಸುಮಾರಷ್ಟಿದೆ. ಚೈನಾ ಬಗ್ಗೆ ಡಿಸ್ಕಷನ್ ಏನಾಗ್ತಿದೆ ಅಂದ್ರೆ ಬೇಕು ಅಂತಾನೆ ಚೈನಾ ಅದನ್ನ ನೆಗೆಟಿವ್ ಪೋರ್ಟ್ರೇಟ್ ಮಾಡೋದಾಗ್ತಿದೆ. ಅವರು ಶಶಿ ಅಣ್ಣ ತುಂಬಾ ಚೆನ್ನಾಗಿ ನಮ್ ಕನ್ನಡದಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರೆ, ಸಾಹಿಲ್ ಅವರು ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಡ್ತಾ ಇದ್ದಾರೆ. ಹಾಗೆ ನೀವುನು ಇದೊಂದ್ ತಿಂಗಳು HMPV ನ್ಯೂಸ್ ಎಲ್ಲ ಬಂದಾಗ್ಲಿ, HMPV ಇದೆಲ್ಲ ನ್ಯೂಸ್ ಇದಾದ್ಮೇಲೆ ಚೈನಾದನ್ನ ಬೇರೆ ತರದ ವಿಷಯನ ತಿಳ್ಕೊಬಹುದು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಬೇಕು ಅಂತಾನೆ ಮಾತಾಡದೇ ಇರೋ ಪ್ರಯತ್ನ ನಡೀತಾ ಇದೆ. ಖಂಡಿತ ನನ್ ಕಮೆಂಟ್ ಸೆಕ್ಷನ್ ಈಗ ಫುಲ್ ಆಗುತ್ತೆ, ಮಾತಾಡೋಣ ನೆಕ್ಸ್ಟ್. ಲಾಸ್ಟ್ ಇನ್ನೊಂದು, ನೀವು ಮೀಡಿಯಾದವರು ಡೆವಲಪ್ಮೆಂಟ್ ನ ಕಂಪೇರ್ ಮಾಡಿ. ಪಾಕಿಸ್ತಾನ ಅವ್ರ ಜೊತೆ ಕಂಪೇರ್ ಮಾಡಕ್ ಹೋಗ್ಬೇಡಿ. ನಮ್ಮ ಇಂಡಿಯಾ ಎಷ್ಟು ಡೆವಲಪ್ ಆಗಿದೆ ಸರ್. ಇದು 2025 ಈಗ 2025 ಸ್ಟಾರ್ಟ್ ಆಗ್ತಾ ಇದೆ. ಇವಾಗ AI ಟೆಕ್ನಾಲಜಿ ಎಲ್ಲ ಬರ್ತಾ ಇದೆ. ಯಾವ ತರ ಇವಾಗ ಪ್ರಪಂಚ ಓಡ್ತಾ ಇದೆ ಅಂದ್ರೆ, ಐ ಹೋಪ್ ಇಂಡಿಯಾ ಬಿಕಮ್ಸ್ ಮೋರ್ ಕೊಲಾಬರೇಟಿವ್
It's time to become more collaborative and learn from others. So ನಮ್ ದೇಶ ಬೇಕು ಸರ್, ನಾವ್ ಉದ್ಧಾರ ಮಾಡ್ಬೇಕು ಸರ್ ನಮ್ ದೇಶ. ನಾವೆಲ್ಲ ಮುಂದೆ ಬಂದು ನಾವೆಲ್ಲ ವಿ ಹ್ಯಾವ್ ಟು ಗೆಟ್ ಟುಗೆದರ್ ನಾವ್, ಇನ್ಸ್ಟೆಡ್ ಆಫ್ ಬ್ಲೇಮ್ ಗೇಮ್ಸ್ ಎಲ್ಲ ಬಿಟ್ಟು ನಾವು ವಿ ಶುಡ್ ವರ್ಕ್ ಟುಗೆದರ್. ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಚೈನಾನ ನೋಡ್ಬೇಕಾದಂತ ಒಂದು ಟೈಮ್ ಬಂದಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ನಿಮ್ಗೂ ಕೂಡ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ನಾವು ಏನಂದ್ರೆ ರಾಜ್ಯದ ಜನರಿಗೆ ಒಂದು ಕ್ಲಾರಿಟಿ ಕೊಡೋಣ, ಯಾಕಂದ್ರೆ ನೀವಲ್ಲಿ ಇದ್ದವರೇ ಹೇಳಿದ್ರೆ ಜನರಿಗೆ ಒಂದು ನಂಬಿಕೆ ಬರುತ್ತೆ ಅಂತ, ಸುಮ್ನೆ ಎಲ್ಲರ ಭಯ ಪಡುವಂತ ಅಗತ್ಯ ಇಲ್ಲ ಅನ್ನೋದ್ರಿಂದ. No, definitely media in the awareness very important to the public. ನೀವು actual facts ನ actual ಚೈನಾದಲ್ಲಿರೋನ ಕರ್ಸಿ ಫ್ಯಾಕ್ಟ್ ನ ಮುಂದೆ ಇಡ್ತೀರಾ, it's really appreciated. Yes, thank you ma'am, thank you so much. ಓಕೆ ಸರ್, ಜೈ ಕರ್ನಾಟಕ, ಜೈ ಹಿಂದ್. Thank you. ಇದಾಗಿತ್ತು ಟಿವಿ 9 Thank you, sir. Thank you so much.